ಸರ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಅರೌಂಡ್ 50 lakhs ಆಗಿದೆ ಸರ್. ಇದು CNC ಕಟಿಂಗು, ಇದು 40 mm ಥಿಕ್ನೆಸ್ ಬರುತ್ತೆ, ಸ್ಟೋನ್ ಕ್ಲಾಡಿಂಗು ವಿತ್ ಅಟ್ಯಾಚ್ ವಾಶ್ರೂಮ್ ಬರುತ್ತೆ, 10x12 ಕಿಚನ್ ಬರುತ್ತೆ. ಟಿವಿ ಕ್ಯಾಬಿನೆಟ್ಸ್ ಅಂತೂ ಕೆಳಗಿನ ಮೇಲ್ ತನಕ ಪ್ರೊವೈಡ್ ಮಾಡಿದ್ದೀರಾ. ನೀವು ಹಿಂಗೆ ಹೋಗ್ತಾ ಇದು ಆಫ್ ಆಗುತ್ತೆ, ಆಮೇಲೆ ಅದು ಆಟೋಮೆಟಿಕ್ ಆನ್ ಆಗುತ್ತೆ. ಫ್ಲೋರಿಗೆ ಬಂದರೆ ನೋಡ್ತಿರ್ಬೋದು ಎಷ್ಟು ಯೂಸ್ ಸ್ಪೇಸ್ ಇದೆ ಅಂತ. ಸರ್ ಮಾಸ್ಟರ್ ಬೆಡ್ರೂಮ್ ನಿಮಗೆ ಒಂದು 14 by ನಿಮಗೆ ಇದರಲ್ಲಿ ನಿಮಗೆ ಒಂದು ಗ್ಲಾಸ್ ಪಾರ್ಟಿಷನ್ ಕೂಡ ಕೊಟ್ಟಿದ್ದೀವಿ. ವೆಟ್ ಮತ್ತೆ ಡ್ರೈ ಸಪರೇಟ್ ನಿಮಗೆ ಬಾಲ್ಕನಿ ಪ್ರೊವೈಡ್ ಮಾಡಿದ್ದೀವಿ. ಇದು ಬಂದು ನಿಮಗೆ ಕಿಡ್ಸ್ ಬೆಡ್ರೂಮ್ ಸರ್. ಇದು ಎಲ್ಲ ಓಪನ್ ಟೆರೆಸ್ ಇದೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಿಮ್ಮ ಮುಂದೆ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಪ್ರಾಜೆಕ್ಟ್ ತೋರಿಸ್ತಾ ಇದ್ದೀನಿ. ಸೊ ಈ ಪ್ರಾಜೆಕ್ಟ್ನ ಮಾಡಿದವರು ಸಂದೇಶ್ ಇಂಜಿನಿಯರಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅಂತ ಕಂಪನಿಯವರು. ಸೊ ಇವ್ರ ಆಫೀಸ್ ಲೊಕೇಶನ್ ನಮ್ಮ ಉಳ್ಳಾಳಲ್ಲೇ ಬರುತ್ತೆ. ಈ ಪ್ರಾಜೆಕ್ಟ್ ಬಂದುಬಿಟ್ಟು ಎಕ್ಸಾಕ್ಟ್ಲಿ ವಿದ್ಯಾರಾಯಣಪುರ ಹತ್ರನೇ ಬರುತ್ತೆ. ಸೊ ಇದು 30-50 ಡೈಮೆನ್ಷನಲ್ಲಿ ಕಟ್ಟಿರುವ ಬಿಲ್ಡಿಂಗು. ಜಸ್ಟ್ 50 lakhs ಕನ್ಸ್ಟ್ರಕ್ಷನ್ ಕಾಸ್ಟು, 50 ಲಕ್ಷ ಕನ್ಸ್ಟ್ರಕ್ಷನ್ ಕಾಸ್ಟಲ್ಲಿ ಕನ್ಸ್ಟ್ರಕ್ಟ್ ಆಗಿರೋದು. ಸೊ ನೀವು A to Z ಕೂಡ ಇವ್ರು ಮಾಡಿಕೊಡ್ತಾರೆ. ಅಂದರೆ ನಿಮಗೆ ಕನ್ಸ್ಟ್ರಕ್ಷನಿಂದ ಹಿಡಿದು ಇಂಟೀರಿಯರ್ ತನಕ ಮಾಡಿ ನಿಮಗೆ ಕೀ ಕೂಡ ಹ್ಯಾಂಡ್ ಓವರ್ ಮಾಡ್ತಾರೆ. ಇವ್ರದ್ದು ಬೆಂಗಳೂರಲ್ಲಿ ಸುಮಾರು ಪ್ರಾಜೆಕ್ಟ್ಸ್ ಎಲ್ಲ ನಡ್ತಿದೆ. ಆಲ್ ಓವರ್ ಬೆಂಗಳೂರು ಕೂಡ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡ್ತಿದ್ದಾರೆ ಆ್ಯಂಡ್ ಔಟ್ಸೈಡ್ ಕೂಡ ಮಾಡ್ತಾರೆ. ಸೊ ಇವತ್ತು ಈ ಬಿಲ್ಡಿಂಗ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ನೋಡೋಣ ಬನ್ನಿ. ನಮ್ಮ ಮುಂದೆ ನೋಡ್ತಿರ್ಬೋದು ಸಂದೇಶ್ ಸರ್ ಇದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್. ಫಸ್ಟ್ ಪ್ರಾಜೆಕ್ಟ್ ಆ್ಯಕ್ಚುಲಿ ನೀವು ಮಾಡ್ತಿರೋದು ಚೆನ್ನಾಗಿ ಬಂದಿದೆ, ಬ್ಯೂಟಿಫುಲ್ ಆಗಿ ಮಾಡಿರೋ ಕೂಡ. ಸೊ ತುಂಬಾ ಮುಂಚೆ ಪ್ರಾಜೆಕ್ಟ್ಸ್ ಕೂಡ ಮಾಡಿದ್ದೀರಾ, ಅದು ಕೂಡ ನೀವು ಹೇಳಿದ್ದೀರಾ. ನಿಮ್ಮ ಆಫೀಸ್ ಲೊಕೇಶನ್ ಮತ್ತು ನಿಮ್ಮ ಕನ್ಸ್ಟ್ರಕ್ಷನ್ ಕಂಪನಿ ಹೆಸರು ಫುಲ್ ಡೀಟೇಲ್ಸ್ ಎಲ್ಲ ಹೇಳಿ ಸರ್. ಸರ್ ನಾವು ಇದು ಸ್ಟಾರ್ಟ್ ಮಾಡಿಬಿಟ್ಟು ಒಂದು 6 to 7 years ಆಗಿದೆ. ಟಿಲ್ ಡೇಟ್ ನಾವು ಒಂದು 20 to 25 ಪ್ರಾಜೆಕ್ಟ್ನ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಓಕೆ, ನಮ್ಮದು ಆಫೀಸ್ ಬಂದು ಉಳ್ಳಾಲ್ ಹತ್ರ ಬರುತ್ತೆ. ಓಕೆ, ಉಳ್ಳಾಲ್ ಹತ್ರ ಬರುತ್ತೆ. ಈ ಸೈಟ್ ಬಂದು 30-50 ಇದು 30-50 ಡೈಮೆನ್ಷನ್ ಬರುತ್ತೆ. ಓಕೆ, ಟೋಟಲ್ ಬಿಲ್ಡಪ್ ಏರಿಯಾ ಬಂದು 2300 ಬರುತ್ತೆ. ಹೌದು, ಟೋಟಲ್ 5 bedrooms ಬರುತ್ತೆ. 5 bedrooms, 1 ಕಿಚನ್, 2 ಲಿವಿಂಗ್ ಬರುತ್ತೆ. ಗ್ರೌಂಡಲ್ಲಿ ಒಂದು, ಫಸ್ಟಲ್ಲೊಂದು, ಆಮೇಲೆ ಒಂದು ಕಾರ್ ಪಾರ್ಕಿಂಗ್ ಬರುತ್ತೆ. ಓಕೆ ಸರ್. ಮೇಲೆ ಒಂದು ಸಿಟ್ಔಟ್ ಬರುತ್ತೆ. ಸಿಟ್ಔಟ್ ಬರುತ್ತೆ. ಸೊ ಕನ್ಸ್ಟ್ರಕ್ಷನ್ ಕಾಸ್ಟ್ ಎಷ್ಟಾಗಿದೆ ಸರ್? ಕನ್ಸ್ಟ್ರಕ್ಷನ್ ಕಾಸ್ಟ್ ಇಂಟೀರಿಯರ್ ಬಿಟ್ಬಿಟ್ಟು ಅರೌಂಡ್ 50 lakhs ಆಗಿದೆ ಸರ್. 50 lakhs ಇನ್ಕ್ಲೂಡಿಂಗ್. ಎಷ್ಟು ಟೈಮ್ ತೊಗೊಂಡಿದ್ದೀರಾ ಕನ್ಸ್ಟ್ರಕ್ಟ್? ಸರ್ ಇದು 8 to 9 ಮಂತ್ಸಲ್ಲಿ ಕಂಪ್ಲೀಟ್ ಮಾಡಿ. 8 to 9 ಮಂತ್ಸಲ್ಲಿ ಮಾಡಿ. ಸೊ ನೀವು ಬರೀ ಈ ಥರ ಇಂಡಿಪೆಂಡೆಂಟ್ ಹೌಸಸ್ ಮಾತ್ರ ಮಾಡ್ತೀರಾ ಅಥವಾ ಕಮರ್ಷಿಯಲ್ ಫಾರ್ಮ್ ಹೌಸ್ ಆ ಥರ ಎಲ್ಲ ಮಾಡ್ತೀರಾ? ಎಲ್ಲ ಮಾಡ್ತೀವಿ ಸರ್. ಇದು ಇಂಡಿಪೆಂಡೆಂಟ್ ಹೌಸು ಮಾಡ್ತೀವಿ, ಕಮರ್ಷಿಯಲ್ ಮಾಡ್ತೀವಿ, ಇದು ಫಾರ್ಮ್ ಹೌಸು ಎಲ್ಲ ಮಾಡ್ತೀವಿ. ಎಲ್ಲ ಮಾಡ್ಕೊಡ್ತೀವಿ. ಓಕೆ ಸರ್, ಇವತ್ತು ಈ ಪ್ರಾಜೆಕ್ಟ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ನೋಡೋಣ. ಅದಕ್ಕೆ ಮುಂಚೆ ನಿಮ್ಮದು ಎಷ್ಟು ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಇವಾಗ ನಡೀತಾ ಇದೆ ಸರ್? ಇವಾಗ ಒಂದು 10 to 15 ಆನ್ಗೋಯಿಂಗ್ ನಡೀತಾ ಇದೆ ಆಲ್ ಓವರ್ ಬೆಂಗಳೂರು. ಎಲ್ಲ ಏರಿಯಾದಲ್ಲೂ ಮಾಡ್ತಾ ಇದೀವಿ. ಎಲ್ಲ ಏರಿಯಾದಲ್ಲೂ ಮಾಡ್ತಾ ಇದೀವಿ. ಓಕೆ ಸರ್, ಸೂಪರ್. ಸೊ ಇವಾಗ ಬರ್ಬೇಕಾದ್ರೆ ಎಲಿವೇಶನ್, ಸೊ ಎಲಿವೇಶನಲ್ಲಿ ಯಾವ ಥರ ಎಲ್ಲ ಪ್ಲಾನ್ ಮಾಡಿದ್ದೀರಾ ನೀವು? ಸರ್ ಎಲಿವೇಶನಲ್ಲಿ ಬಂದುಬಿಟ್ಟು ಸ್ಟೋನ್ ಕ್ಲಾಡಿಂಗ್ ಮತ್ತು ಟೈಲ್ಸ್ ಯೂಸ್ ಮಾಡಿದ್ದೀವಿ. ಓಕೆ, ಅದು ಬಿಟ್ಟರೆ ನಾವು ಫುಲ್ ಪೇಂಟನ್ನೇ ಮೇಯ್ನಾಗಿ ಯೂಸ್ ಮಾಡ್ಕೊಂಡಿದ್ದೀವಿ. ಓಕೆ ಓಕೆ, ಸ್ಟೋನ್ ಕ್ಲಾಡಿಂಗು, ಟೈಲ್ಸ್ ಮೇನ್ ಹೈಲೈಟು, ಪೇಂಟ್ ಕೂಡ ಪೇಂಟ್ ಕೂಡ ಹೈಲೈಟ್ ಬರುತ್ತೆ. ಮತ್ತು ಅದಕ್ಕೆ ಡೆಕೋರೇಟಿವ್ ಲೈಟ್ಸ್ಗಳನ್ನ ಯೂಸ್ ಮಾಡಿದ್ದೀವಿ. ಓಕೆ ಸರ್. ಸೊ ಎಲಿವೇಶನ್ ಲೈಕ್ ಕ್ಲೈಂಟೇ ನಿಮ್ಗೆ ಡಿಸೈನ್ ಹೇಳಿದ್ರೆ ಅಥವಾ ನೀವು ಅವ್ರಿಗೆ ಈ ಥರ ಡಿಸೈನ್ ಸಜೆಸ್ಟ್ ಮಾಡಿ? ಸರ್ ಅವ್ರಂದರೆ ಡಿಸೈನ್ ನಮ್ಮ ಕಡೆಯಿಂದನೇ ಬಂದಿದೆ. ಅಂದರೆ ಅವ್ರ ರಿಕ್ವೈರ್ಮೆಂಟ್ಸ್ ಮೇಲೆ ನಾವು ಚೇಂಜಸ್ ಮಾಡ್ಕೊಂಡಿದ್ದೀವಿ. ಓಕೆ ಸರ್. ಸೊ ಅವ್ರ ಟೇಸ್ಟ್ ಪ್ರಕಾರ ಮಾಡ್ಕೊಟ್ಟಿದ್ದೀವಿ. ಅವ್ರ ಟೇಸ್ಟ್ ಪ್ರಕಾರ ಮಾಡ್ಕೊಡ್ತೀವಿ. ಸೊ ಎಂಟ್ರೆನ್ಸ್ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತಾ ನಿಮ್ಮದಲ್ಲಿ? ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಸರ್. ಇದು ಮನೆ ಬಂದ್ಬಿಟ್ಟು ರೋಡಿಂದ 2 feet ಲೆವೆಲ್ ಮೇಲೆ ಇದೆ. ಓಕೆ, ವಿತ್ ಸಿಂಗಲ್ ಕಾರ್ ಪಾರ್ಕಿಂಗ್ ಬರುತ್ತೆ. ಓಕೆ ಓಕೆ ಓಕೆ. ಸೊ ಇಲ್ಲೂ ಒಂದು ಕಾರ್ ಆರಾಮಾಗಿ ಆರಾಮಾಗಿ ಹೊರಗಡೆ ನಿಲ್ಸ್ಕೋಬಹುದು ನೀವು ಬೇಕಂದ್ರೆ. ಓಕೆ ಸರ್. ನೆಕ್ಸ್ಟ್ ಇದು ಗೇಟ್ದು CNC ಕಟಿಂಗ್ ಎಲ್ಲ ಮಾಡಿದ್ದೀರಾ? ಹೌದು, ಇದು CNC ಕಟಿಂಗು. ಇದು ಅರೌಂಡ್ ನಿಮಗೆ 30,000 to 40,000 rupees ಆಗುತ್ತೆ. ಇದು MS ಈ ಥರ ಸ್ಲೈಡ್ ಮಾಡೋಕ್ಕಾಗುತ್ತೆ ನಿಮ್ಗೆ. ಅಂದರೆ ಸೊ ಇದು ಮುಂದೆ ಬರೋದ್ರಿಂದ ನಿಮಗೆ ಎಕ್ಸ್ಟ್ರಾ ಸ್ಪೇಸ್ ಸಿಗುತ್ತೆ. ನೀವು ಆರಾಮಾಗಿ ಕಾರ್ ನಿಲ್ಸಿದ ಮೇಲೆ ಅದ್ರ ಹಿಂದ್ಗಡೆ ನಡ್ಕೊಂಡ್ ಬರ್ಬೋದು ನೀವು. ಸೂಪರ್ ಸರ್. ಇಲ್ಲಿ ಸೆಟ್ ಬ್ಯಾಕ್ ಎಷ್ಟು ಬಿಟ್ಟಿದ್ದೀರಾ ಆ ಕಡೆ? ಸರ್ ಇದು ಈ ಫ್ರಂಟ್ ಅಲ್ಲಿ 2 feet, ಬ್ಯಾಕ್ ಅಲ್ಲಿ 2 feet, ಆಲ್ ಅರೌಂಡ್ 2 feet ಇದೆ. 2 feet ಮಾಡಿ. ಸೊ ಎಂಟ್ರೆನ್ಸ್ ಅಲ್ಲಿ ಬಂದಿದ ತಕ್ಷಣ ನೋಡ್ಬೋದು ಆಲ್ಮೋಸ್ಟ್ ಒಂದು SUV ಪಾರ್ಕ್ ಮಾಡ್ಬೋದು. ಬೈಕ್ಸ್ ಅಂತೂ ಒಂದು 5-6 ಪಾರ್ಕ್ ಮಾಡ್ಬೋದು. ಮತ್ತೆ ಇಲ್ಲಿ ಮೈನ್ ಯೂನಿಟ್ ಇಲ್ಲಿ ಕೊಟ್ಟಿದ್ದೀರಲ್ಲ? ಹೌದು, ಇದು ಮೇನ್ ಸ್ವಿಚ್ ಕಂಟ್ರೋಲ್ಸ್ ಎಲ್ಲ ಇಲ್ಲೇ ಬರುತ್ತೆ ಸರ್ ಇದರಲ್ಲೇ. ಓಕೆ ಸರ್. ಫ್ಲೋರಿಂಗ್ ಎಲ್ಲ ಯಾವ್ದು ಯೂಸ್ ಮಾಡಿದ್ದೀರಾ ಸರ್? ಇದು ಪಾರ್ಕಿಂಗ್ ಟೈಲ್ಸು. ಇದು ಅಂದರೆ ಆಕ್ಚುಯಲ್ ಪಾರ್ಕಿಂಗ್ ಟೈಲ್ಸ್ ಬರುತ್ತೆ. ಮತ್ತೆ ಇಲ್ಲಿ ವಾಟರ್ ಇದೊಂದು ಅಂದರೆ ಕಾರ್ ಏನಾದ್ರು ವಾಶ್ ಮಾಡೋದಿದ್ರೆ ಬೇಕಂದ್ರೆ ಅವ್ರು ಯೂಸ್ ಮಾಡ್ಕೋಬಹುದು. ಸೊ ಇವಾಗೆಲ್ಲ ಎಷ್ಟೊಂದು ಜನ ಲೈಕ್ ಎಲೆಕ್ಟ್ರಿಕ್ ಸಾಕೆಟ್ಸ್ ಕೇಳ್ತಾರೆ ಚಾರ್ಜಿಂಗ್ ಮಾಡೋಕ್ಕೆ. ಎಲೆಕ್ಟ್ರಿಕ್ ಅದು ಪ್ರೊವೈಡ್ ಮಾಡಿದ್ದೀವಿ. ಇಲ್ಲೇ ಇದೆ. ಹೌದು,
ಓಕೆ ಸರ್. ನೆಕ್ಸ್ಟು ಇದು ಸರ್ ಇದೆಲ್ಲ ಫುಲ್ಲು ಸರ್ ಇದೆಲ್ಲ ಬಂದು ನಿಮಗೆ ಸಿರಾಮಿಕ್ ಟೈಲ್ಸು, ಅಂದರೆ ಕಸ್ಟಮರ್ ಟೇಸ್ಟ್ ಪ್ರಕಾರ ಅವ್ರು ಏನು ಚೂಸ್ ಮಾಡಿರ್ತಾರೋ ಅದನ್ನು ಹಾಕ್ಕೊಟ್ಟಿದ್ದೀವಿ, ಆ ಟೈಲ್ಸ್ ಹಾಕ್ಕೊಟ್ಟಿದ್ದೀವಿ. ಮತ್ತೆ ಇನ್ನೊಂದು ಏನಂದ್ರೆ ವಾಸ್ತು ಪ್ರಕಾರವಾಗಿ ಹೇಳ್ತಾರೆ. ಸೊ ಇದು ಸರ್ ಇದು ಪಕ್ಕಾ ವಾಸ್ತು ಪ್ರಕಾರ ಇದೆ. ಟೋಟಲ್ 12 ಕಾಲಮ್ಸ್ ಬರುತ್ತೆ ನಿಮಗೆ. 12 ಕಾಲಮ್ಸ್ ಬರುತ್ತೆ. ಅಗ್ನಿ ಮೂಲೆಯಲ್ಲಿ ಬಂದು ನಿಮ್ಗೆ ಕಿಚನ್ ಬರುತ್ತೆ. ಒಂದು ಬೆಡ್ರೂಮ್ ಬಂದು ಇದರಲ್ಲಿ ಕುಬೇರ್ ಮೂಲೆಯಲ್ಲಿ ಬರುತ್ತೆ. ನಾರ್ತ್ ಈಸ್ಟ್ ಅಲ್ಲಿ ಬಂದು ಅಂದ್ರೆ ದೇವ ಮೂಲೆಯಲ್ಲಿ ಬಂದು ಹಾಲ್ ಬರುತ್ತೆ. ಎಲ್ಲ ವಾಸ್ತು ಪ್ರಕಾರ, ಎಲ್ಲ ಪ್ರಕಾರ ವಾಸ್ತು ಪ್ರಕಾರ. ಸೊ ಇದು ಏನಕ್ಕೆ ಸರ್ ಹೈಟ್ ಮಾಡಿರೋದು? ಸರ್ ಇದು ಆ್ಯಕ್ಚುಲಿ ನಾವು ರೋಡಿಂದ ಇದನ್ನು ಜಾಸ್ತಿ ನಮ್ಮದು ಟೋಟಲ್ ಮನೆ ಬಂದುಬಿಟ್ಟು ರೋಡಿಂದ 4 ಫೀಟ್ ಹೈಟ್ ಇದೆ, ಪಾರ್ಕಿಂಗ್ ಬಂದು 2 ಫೀಟ್ ಹೈಟ್ ಇದೆ. ಸೊ ಆ ಹೈಟನ್ನು ಮ್ಯಾಚ್ ಮಾಡೋದಕ್ಕೆ ಈ ಡಿಸೈನ್ ಚೂಸ್ ಮಾಡ್ಕೊಂಡು. ಹೌದು, ಸೊ ಸ್ಟೆಪ್ ಹತ್ಕೊಂಡು ಹೋಗೋದು. ಓಕೆ ಸರ್. ಸೊ ಎಂಟ್ರೆನ್ಸ್ ಅಲ್ಲಿ ಇದು ವಿಂಡೋಸ್ ಎಲ್ಲ ಸರ್? ಸರ್ ಇದು ವಿಂಡೋ ಬಂದು ಇದು UPC ವಿಂಡೋನೇ ವಿತ್ ವುಡನ್ ಶೇಡ್ಸ್, ಮಾಸ್ಕಿಟೋ ಮೆಶ್ ಕೂಡ ಬರುತ್ತೆ. ಇದು 3 ಟ್ರ್ಯಾಕ್ ವಿಂಡೋ. 3 ಟ್ರ್ಯಾಕ್ ವಿಂಡೋ ಬರುತ್ತೆ. ಅದ್ರಲ್ಲಿ ನಮ್ಮ ಕಲರ್ ಆಪ್ಷನ್ಸ್ ಅಂತೂ ನೀವು ಏನು ಬೇಕಾದ್ರೂ ಚೂಸ್ ಮಾಡ್ಕೋಬಹುದು. ಓಕೆ ಸರ್. ಸೊ ಎಂಟ್ರೆನ್ಸ್ ಮನೆ ಒಳಗೆ ಹೋಗೋಣ ಇವಾಗ. ಎಂಟ್ರೆನ್ಸ್ ಡೋರ್ ಬಂದ್ರೆ ಎಷ್ಟು ಹೈಟು, ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ರೆ? ಸರ್ ಇದು ಡೋರ್ ಬಂದು ಬರ್ಮಾ ಬಾರ್ಡ್ರು. ಓಕೆ. ಸೊ ಯೂಶ್ವಲಿ ಎಲ್ಲ ಕಸ್ಟಮರ್ಸು ನಿಮಗೆ ಯೂಶ್ವಲಿ ಬರೋದು 32 mm ಥಿಕ್ನೆಸ್ ಬರುತ್ತೆ ಡೋರ್ ಬಂದು. ಸೊ ಇವ್ರ ಕಸ್ಟಮರ್ ರಿಕ್ವೈರ್ಮೆಂಟ್ ಎಕ್ಸ್ಟ್ರಾ ಇರೋದ್ರಿಂದ ಇದು 40 mm ಥಿಕ್ನೆಸ್ ಬರುತ್ತೆ. ಓಕೆ. ಆಮೇಲೆ ಈ ಡಿಸೈನ್ಸ್ ಬಂದು ಎಲ್ಲ ಅವರೇ ಸೆಲೆಕ್ಟ್ ಮಾಡಿರೋದು. ಅವ್ರು ಏನು ಬೇಕಂತ ಹೇಳಿದ್ದಾರೆ ಅದನ್ನೇ ಮಾಡಿಕೊಟ್ಟಿದ್ದೀವಿ. ಓಕೆ ಸರ್. ಎಂಟ್ರೆನ್ಸ್ ಅಲ್ಲಿ ಈ ಥರ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಬುದ್ಧ ಒಂದು ಇದು ಪ್ರೊವೈಡ್ ಮಾಡಿರಾ. ಇಲ್ಲಿ ಏನೇನಂತ ಪ್ಲಾನ್ ಮಾಡಿರಾ? ಸರ್ ಇದು ಎಂಟೈರ್ ಇದು ಸ್ಟೋನ್ ಕ್ಲಾಡಿಂಗ್ ಇದ್ದು ಇದು ರ್ಯಾಫ್ಟರ್ ತರ ಪ್ರೊವೈಡ್ ಮಾಡಿದ್ದೀವಿ ವುಡ್ ಅಲ್ಲಿ. ಸೊ ಒಂದು ಆಸ್ಥೆಟಿಕ್ ಲುಕ್ ಬರಲಿ ಅಂತ ವಿತ್ ಮೇಲೆ ಫಾಲ್ ಸೀಲಿಂಗ್ ಬರುತ್ತೆ. ಓಕೆ, ಆಸ್ ಪರ್ ಡಿಸೈನ್ ಮಾಡಿದ್ದೀವಿ. ಸೊ ಆಮೇಲೆ ಇದು ಕಸ್ಟಮರ್ ಇದೊಂದು ಸ್ಟೋರೇಜ್ ಯೂನಿಟ್ ಪ್ಲಸ್ ವಿತ್ ಆಸ್ಥೆಟಿಕ್ ಚೆನ್ನಾಗಿ ಕಾಣಿಸ್ತೀವಿ ಅಂತ ನಿಮ್ಗೊಂದು ಬುದ್ಧನ ಸ್ಟ್ಯಾಚ್ಯೂ ಇದೆ, ಬುದ್ಧ ಸ್ಟ್ಯಾಚ್ಯೂ ಇದೆ. ಇದು ವಾಸ್ತುಗೂ ಯೂಸ್ ಮಾಡಿ. ಹೌದು. ಸೊ ಎಂಟ್ರೆನ್ಸ್ ಬಂದಿದ ತಕ್ಷಣ ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮ್ ಬರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮ್ ಬರುತ್ತೆ. ಓಕೆ. ಸೊ ಇದೊಂದು ಬಂದು ವಿತ್ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ನೀವು ನೋಡ್ಬೋದು ಇಲ್ಲಿ ಫಾಲ್ ಸೀಲಿಂಗ್ ಎಲ್ಲ ನೋಡ್ಬೋದು. ಫಾಲ್ ಸೀಲಿಂಗ್ ವಿತ್ ಕೋಲ್ ಲೈಟ್ ಕೊಟ್ಟಿದ್ದೀವಿ. ಇದು ಎಷ್ಟು ಡೈಮೆನ್ಷನ್ ಬರ್ಬೋದು ಸರ್? ಸರ್ ಇದು ನಿಮಗೆ 10x14 ಬರುತ್ತೆ ಸರ್. 10x14 ಬರುತ್ತೆ. ಸ್ಲೈಡಿಂಗ್ ವಾರ್ಡ್ರೋಬ್ಸ್. ಇದು ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ ಸರ್. ಇದು ಓಕೆ. ವಿಂಡೋಸ್ ಎಲ್ಲ ಮಸ್ಕಿಟೋ ಮೆಶ್ ಎಲ್ಲದರಲ್ಲೂ ಮಸ್ಕಿಟೋ ಮೆಶ್ ಇದೆ ಸರ್. ಇದು ವುಡನ್ ಫಿನಿಶ್ ವಿತ್ ಅಟ್ಯಾಚ್ ವಾಶ್ರೂಮ್. ಒಂದು ನಿಮಗೆ ಇದು ಡ್ರೆಸ್ಸಿಂಗ್ ಯೂನಿಟ್ ಬರುತ್ತೆ. ಇದು ಸ್ವಲ್ಪ ಇವಾಗ ಫಿನಿಶಿಂಗ್ ಮಾಡ್ತಾ ಇದ್ದೀವಿ. ಓಕೆ. ಸೊ ಇದು ನೋಡ್ಬೋದು ವಾಷಿಂಗ್ ರೂಮ್ ಕೂಡ ಬರುತ್ತೆ. ಮತ್ತು ಇಲ್ಲಿ ನೀವು ಯಾವ್ಯಾವ್ದು ವಯರ್ಸು ಸಿಮೆಂಟ್? ಸರ್ ಇದು ಸಿಮೆಂಟ್ ಬಂದು ನಾವು ಫುಲ್ ಕಂಪ್ಲೀಟ್ ಆಗಿ ಅಲ್ಟ್ರಾಟೆಕ್ ಯೂಸ್ ಮಾಡಿದ್ದೀವಿ. ಓಕೆ. ಇದು ನಾವು ಅಂದರೆ ಕೋಟ್ ಮಾಡಬೇಕಾದ್ರೆ ಅವ್ರ ಸಜೆಷನ್ ಇತ್ತು, ಓಕೆ, ನನಗೆ ಅಲ್ಟ್ರಾಟೆಕ್ ಬೇಕು ಅಂತ, ಅದನ್ನೇ ಯೂಸ್ ಮಾಡಿದ್ದೀವಿ. ವಯರ್ ಬಂದು ನಾವು ಫಿನೋಲೆಕ್ಸ್ ಯೂಸ್ ಮಾಡಿದ್ದೀವಿ ಸರ್. ಸ್ವಿಚಸ್ ಎಲ್ಲ ಬಂದು ಲಿಶಾ ಯೂಸ್ ಮಾಡಿದ್ದೀವಿ. ಈ ಶೇಡ್ಸು ಎಲ್ಲ ಅವ್ರ ಕಸ್ಟಮರೇ ಸೆಲೆಕ್ಟ್ ಮಾಡಿರೋದು. ಓಕೆ, ಸೂಪರ್ ಸರ್. ಸೊ ಎಂಟ್ರೆನ್ಸ್ ಬಂದಿದ ತಕ್ಷಣ ನೋಡ್ತಿರ್ಬೋದು ಕಿಚನ್ ಅಂತೂ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿರಾ. ಇಂಟೀರಿಯರ್ ಸಹ ನೀವೇ ಮಾಡ್ತೀರಾ? ಇಂಟೀರಿಯರ್ ಸಹ ನಮ್ಮದೇ ಇದೆ ಸರ್ ಫುಲ್. ಓಕೆ ಸರ್. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್ ಒಂದಿದೆ, ಮತ್ತು ಇಲ್ಲೊಂದು ಲೈಟಿಂಗ್ಸ್ ಪ್ರೊವೈಡ್ ಮಾಡಿರಾ. ಕಿಚನ್ ಎಷ್ಟು ಡೈಮೆನ್ಷನ್ ಬರುತ್ತೆ ಟೋಟಲ್? ಸರ್ ಕಿಚನ್ ಬಂದು ನಿಮಗೂ ಇದು ಆಲ್ಮೋಸ್ಟ್ ನಿಮಗೆ 10x12 ಕಿಚನ್ ಬರುತ್ತೆ ವಿತ್ ಫುಲ್ ಆಕ್ರಾಲಿಕ್ ಇದು ಇಂಟೀರಿಯರ್ಸ್. ಇದು ಓಕೆ, ಮಾಡ್ಯುಲರ್ ಕಿಚನು. ಇದು ಒಂದು ಟಾಲ್ ಯೂನಿಟ್ ಬರುತ್ತೆ. ಇದು ಎಷ್ಟು ಇದೆ ಸರ್ ಥಿಕ್ನೆಸ್ ಇದೆಲ್ಲ? ಸರ್ ಇದು ಗ್ರಾನೈಟ್ ಬಂದು ನಿಮಗೆ ಗ್ಯಾಲಕ್ಸಿ ಗ್ರಾನೈಟು 20 mm ಥಿಕ್ನೆಸ್ ಇದು. ಓಕೆ. ಆದರೆ ನಿಮಗೆ ಲುಕ್ ವೈಸ್ ಅದನ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ 40 mm ಮಾಡಿದ್ದೀವಿ. 40 mm ಎದುರುಗಡೆ. ಸೊ ಗ್ಯಾಸ್ ಈಚೆಯಿಂದ ಇಲ್ಲಿ ಬರುತ್ತೆ ಇದಕ್ಕೆ? ಇಲ್ಲ, ಗ್ಯಾಸ್ ಆಚೆ ಕಡೆ ಅಲ್ಲಿಂದ ಈ ಕಡೆ ಒಳಗಡೆ ಗ್ಯಾಸ್ ಲೈನ್ ಇದೆ. ವಿಂಡೋಸು. ಮತ್ತೆ ಇದು ನೋಡ್ತಿರ್ಬೋದು. ಈ ಫಿಟ್ಟಿಂಗ್ಸ್ ಎಲ್ಲ ಯಾವುದಿದೆ ಸರ್? ಇದೆಲ್ಲ ಫಿಟ್ಟಿಂಗ್ಸ್ ಬಂದು ಜಾಗ್ವಾರ್ ಸರ್. ಎಂಟೈರ್ ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ. ಓಕೆ. ಸೊ ಇಲ್ಲಿ ಮಾಡರ್ನ್ ಕಿಚನ್ ಪ್ರಕಾರ ವಿಕರ್ ಬಾಸ್ಕೆಟ್ ಏನು ಮ್ಯಾಂಡೇಟರಿ ಏನು ಬರುತ್ತೆ. ಟ್ಯಾಂಡಮ್ಸು. ಓಕೆ. ಎಲ್ಲ ಹೆಟಿಚ್ ಯೂಸ್ ಮಾಡಿದ್ದೀವಿ. ಓಕೆ. ಎಲ್ಲ ಹೆಟಿಚ್ ಮೆಟೀರಿಯಲು. ಎಲ್ಲ ಹೆಟಿಚ್ ಮೆಟೀರಿಯಲ್ ಟ್ಯಾಂಡಮ್ ಬಾಕ್ಸಸ್ ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ಬಂದರೆ ಇದೊಂದು ದೊಡ್ಡ ಲಿವಿಂಗ್ ಏರಿಯಾ ಬರುತ್ತೆ ಅಲ್ಲ? ಇದು ಇಲ್ಲಿ ಡೈನಿಂಗ್ ಟೇಬಲ್ ಬರುತ್ತೆ ಸರ್. ಇದು ಆ್ಯಕ್ಚುಲಿ ಡೈನಿಂಗ್ ಟೇಬಲ್ ಅದು UPSಗೋಸ್ಕರ. ಓಕೆ. ಇದು ಹ್ಯಾಂಡ್ ವಾಶ್ ಬರುತ್ತೆ ಸರ್ ಇಲ್ಲಿ. ಹ್ಯಾಂಡ್ ವಾಶ್. ಓಕೆ. ಸ್ಟ್ರೈಟ್ ಮನೆಗೆ ಸ್ಕೈಲೈಟ್ ಪ್ರೊವೈಡ್ ಮಾಡಿರೋ ಅದೇ ಬೆಳಕು ಜಾಸ್ತಿ ಆ್ಯಕ್ಚುಲಿ. ಹೌದು. ಈ ಬೆಂಗಳೂರಲ್ಲಿ ಏನಾಗುತ್ತೆ ಅಂದರೆ ಸರ್, ಇದು ಕಂಜೆಷನ್ ಜಾಸ್ತಿ ಇರೋದ್ರಿಂದ, ಅಕ್ಕಪಕ್ಕ ಮನೆ ಇರೋದ್ರಿಂದ ನಿಮ್ಮ ಸ್ಕೈಲೈಟ್ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಇದೊಂದು ಪಾರ್ಟಿಷನ್, ಇದು ಮಾಡ್ಯುಲರ್ ಪಾರ್ಟಿಷನು. ಸೊ ಇದೆಲ್ಲ ಅಂದರೆ ನಾವು ಕಸ್ಟಮರ್ ಡಿಸೈನ್ ತೋರಿಸಿದ್ದೀವಿ, ಅವ್ರು ಅಪ್ರೂವ್ ಆದಮೇಲೆ ನಾವು ಇದು ಮಾಡ್ತಾ ಇದ್ದೀವಿ, ಎಕ್ಸಿಕ್ಯೂಟ್ ಮಾಡ್ತೀವಿ. ಓಕೆ ಸರ್. ಸೊ ನೆಕ್ಸ್ಟ್ ಬಂದರೆ ಇದೊಂದು ನೋಡ್ಬೋದು, ಟಿವಿ ಕ್ಯಾಬಿನೆಟ್ಸ್ ಅಂತೂ ಕೆಳಗಿನ ಮೇಲ್ ತನಕ ಪ್ರೊವೈಡ್ ಮಾಡಿದ್ದೀರಾ. ಸೊ ಇಲ್ಲಿ ಏನೇನಲ್ಲ ಯಾವ ಥರ ಡಿಸೈನ್ ಮಾಡಿ ಸರ್? ಇದು
ಇದಕ್ಕೆ ಚಾರ್ಕೋಲ್ ಪ್ಯಾನಲ್ ಯೂಸ್ ಮಾಡಿದ್ದೀವಿ. ಇದು ಹೈ ಗ್ಲಾಸಿ ಲ್ಯಾಮಿನೇಟು. ಆಮೇಲೆ ನಿಮಗೆ MR+ ಪ್ಲೈ ಯೂಸ್ ಮಾಡಿದ್ದೀವಿ ಸರ್. ಆಮೇಲೆ ಫಿಟ್ಟಿಂಗ್ಸ್ ಬಂದು ಎಲ್ಲ ನಿಮಗೆ ಇದು ಎಪ್ಕೋನೇ ಬರುತ್ತೆ. ಎಪ್ಕೋ ಬರುತ್ತೆ. ಎಪ್ಕೋ ಫಿಟ್ಟಿಂಗ್ಸ್ ಬರುತ್ತೆ ಇದರಲ್ಲಿ, ಹಿಂಜಸ್ ಎಲ್ಲ. ಆಮೇಲೆ ನಿಮ್ಗೊಂದು ಪ್ರೊಫೈಲ್ ಅಲ್ಯೂಮಿನಿಯಂ ಪ್ರೊಫೈಲ್ ಡೋರ್ ಬರುತ್ತೆ. ಓಕೆ ಸರ್. ಸೊ ವಿಂಡೋಸ್ ಎಲ್ಲ 2 ವಿಂಡೋ ಪ್ರೊವೈಡ್ ಮಾಡಿದ್ದೀರಾ. ಸೊ ವೆಂಟಿಲೇಷನ್ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಕಡೆ. ಸೊ ಇದು 2 ವೆಂಟಿಲೇಷನ್ ಇರೋದ್ರಿಂದ ನಿಮ್ಗೆ ಕ್ರಾಸ್ ವೆಂಟಿಲೇಷನ್ಗೆ ಹೆಲ್ಪ್ ಆಗುತ್ತೆ. ನಿಮ್ಗೆ ಲೈಟು ಹಂಗೆ ಲೈಟು ಚೆನ್ನಾಗಿ ಬರುತ್ತೆ ನಿಮಗೆ. ಸೂಪರ್ ಸರ್. ಸೊ ನೆಕ್ಸ್ಟ್ ಬಂದರೆ ಪೂಜಾ ರೂಮ್ ಅಂತೂ ದೊಡ್ಡದಾಗೆ ಪ್ರೊವೈಡ್ ಮಾಡಿರಾ. ಇದು ಕ್ಲೈಂಟೇ ಕೇಳಿದ್ರೆ ಅಥವಾ ನೀವು ಸಜೆಸ್ಟ್ ಮಾಡಿರಾ? ಸರ್ ನಾವು ಸಜೆಸ್ಟ್ ಮಾಡಿದ್ದೀವಿ, ಪ್ಲಸ್ ಅವ್ರದ್ದು ರಿಕ್ವೈರ್ಮೆಂಟ್ ಇತ್ತು, ಸ್ವಲ್ಪ ದೊಡ್ಡದಾಗೆ ಬೇಕು ಪೂಜಾ ಯೂನಿಟ್ ಅಂತ. ಸೊ ನಿಮ್ಗೆ ಇದು ಬ್ಯಾಕ್ ಪ್ಯಾನಲ್ ನೋಡ್ಬೋದು, ಇದು CNC ಕಟ್ಟಿಂಗ್ ಬರುತ್ತೆ. CNC ಕಟ್ಟಿಂಗ್ ವಿತ್ ಲೈಟ್ ಬರುತ್ತೆ. ಆಮೇಲೆ ಇಲ್ಲಿ ನೀವು ದೇವ್ರ ಫೋಟೋ ಏನಾದರೂ ಇಡೋದಾದ್ರೆ ಅದಕ್ಕೂ ಪ್ರೊವಿಷನ್ ಇದೆ. ಪ್ಲಸ್ ವುಡನ್ ಫಾಲ್ ಸೀಲಿಂಗ್ ಬರುತ್ತೆ. ಓಕೆ. ಸೊ ಇಷ್ಟೆಲ್ಲ ಪ್ರೊವೈಡ್ ಮಾಡಿರಾ. ಮತ್ತೆ ಇದು ಕೂಡ ಡೋರ್ ಕೂಡ ಒಂದು ಇದು ಟಫನ್ ಗ್ಲಾಸು ಸರ್. ಟಫನ್ ಗ್ಲಾಸ್ ಡೋರು. ಟೀಕ್ ಡೋರ್ದು ಮೈನ್ ಡೋರ್ ಫ್ರೇಮ್ ಬರುತ್ತೆ. ಇದು ಒಂದು ಗೋಪುರ ಬರುತ್ತೆ ಸರ್. ಗೋಪುರ ಒಂದಿದೆ. ಓಕೆ. ಸೊ ಇದು ಯಾವುದು ಸರ್? ಸರ್ ಇದು ಫ್ಯಾಮಿಲಿ ರೂಮ್ ಅಂತ ಒಂದು ಚಿಕ್ಕದಾಗಿ ಪ್ರೊವೈಡ್ ಮಾಡಿದ್ದಾರೆ. ಏನಾದರೂ ಚಿಕ್ಕ ಫಂಕ್ಷನ್ ಇದ್ರೆ ಏನಾದರೂ ಇಡೋದಕ್ಕೆ ಆ ಥರ ಸ್ಪೇಸ್ ಪ್ಲಾನ್ ಮಾಡ್ಕೊಂಡು ಮಾಡಿರೋದು. ಆ ಕಡೆ ಯುಟಿಲಿಟಿ ಬರುತ್ತೆ. ಈ ಕಡೆ ಯುಟಿಲಿಟಿ ಬರುತ್ತೆ. ಓಕೆ ಸರ್. ಸರ್ ಇದು ಸ್ಟೇರ್ ಕೇಸು 3.5 ಫೀಟ್ ವೈಡ್ ಬರುತ್ತೆ. ಇದು ಲೆಪೋತ್ರ ಗ್ರಾನೈಟ್ ಬರುತ್ತೆ. ಲುಕ್ ವೈಸ್ ಇಂಪ್ರೂವ್ ಮಾಡೋದಕ್ಕೋಸ್ಕರ 40 mm ಮಾಡಿದೀವಿ ನಾವು. ಇದು ಮಾಡಿಲ್ಲ, ಫುಲ್ ಮೋಲ್ಡ್ ಏನು ಮಾಡಿಲ್ಲ. ಸೊ ಲೆಪೋತ್ರ ಇರೋದು ನಿಮಗೆ ಅಡ್ವಾಂಟೇಜ್ ಏನಂದ್ರೆ ಆಂಟಿ ಸ್ಕಿಡ್ ಅದು. ಓಕೆ. ನಿಮಗೆ ಎಲ್ಲ ಸ್ಟೆಪ್ಸಲ್ಲೂ ಲೈಟ್ ಇದೆ. ಓಕೆ. ಇದು ಸೆನ್ಸರ್ ಬರುತ್ತೆ, ಇಲ್ಲಿ ನೀವು ನೋಡ್ಬೋದು ಸೆನ್ಸರು. ಸೊ ನೀವು ಹಿಂಗೆ ಹೋಗ್ತಾ ಇದು ಆಫ್ ಆಗುತ್ತೆ, ಆಮೇಲೆ ಅದು ಆಟೋಮೆಟಿಕ್ ಆನ್ ಆಗುತ್ತದೆ ಆ ಕಡೆಯಿಂದ. ಸೊ ನಿಮ್ಗೆ ಇದು ರೈಲಿಂಗ್ ಬಂದರೆ ಇದು ಟೀಕ್ ವುಡ್ ವಿತ್ ಟಫನ್ ಗ್ಲಾಸ್ ಬರುತ್ತೆ. ಓಕೆ. 8 mm ಟಫನ್ ಗ್ಲಾಸು ವಿತ್ ಟೀಕ್ ವುಡ್ ಬರುತ್ತೆ. ಸೊ ಇಲ್ಲೂ ಒಂದು ವಿಂಡೋ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲೊಂದು ವಿಂಡೋ ಪ್ರೊವೈಡ್ ಮಾಡಿದ್ದೀವಿ. ಸೊ ಈ ಕಡೆ ಸ್ಟೇರ್ ಕೇಸು ಇನ್ ಕೇಸು ಮಧ್ಯಾಹ್ನ ಅಂದರೆ ಡೇ ಟೈಮಲ್ಲಿ ನ್ಯಾಚುರಲ್ ಲೈಟ್ ಇರಲಿ ಅಂತ. ಓಕೆ. ಸೊ ಇಲ್ಲಿ ಫಸ್ಟ್ ಫ್ಲೋರಿಗೆ ಬಂದರೆ ನೋಡ್ತಿರ್ಬೋದು ಎಷ್ಟು ಯೂಜ್ ಸ್ಪೇಸ್ ಇದೆ ಅಂತ. ಸೊ ಇಲ್ಲೂ ನೋಡ್ತಿರ್ಬೋದು ಆ್ಯಕ್ಚುಲಿ ಮೇಲ್ಗಡೆ ಕೂಡ ಒಂದು ಸೂಪರ್ ಆಗಿರೋ ಒಂದು ಲೈಟಿಂಗ್ಸ್ POP ಎಲ್ಲ ಮಾಡಿದ್ದೀರಾ. ಸೊ ಇಲ್ಲಿ TV ಕ್ಯಾಬಿನೆಟ್ಸಲ್ಲಿ ಏನೇನು ಬರುತ್ತೆ ಸರ್? ಇದು TV ಕ್ಯಾಬಿನೆಟ್ಸಲ್ಲಿ ನಿಮಗೆ ಅಂದರೆ ಬ್ಯಾಕ್ ಸೈಡ್ ಒಂದು ಗ್ಲೋ ಆಗೋದಕ್ಕೋಸ್ಕರ ಸ್ಟ್ರಿಪ್ ಲೈಟ್ ಇದೆ. ಓಕೆ. ಇದು ಒಂದು 4 ಸ್ಪಾಟ್ ಲೈಟ್ ಇದೆ 1 ಇಂಚ್ ತಿಕ್ತು. ಓಕೆ ಸರ್. ಸೊ ಇಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು 3 ರೂಮ್ ಬರುತ್ತೆ. ಒಂದು ಚಿಲ್ಡ್ರನ್ಸ್ ರೂಮು, ಮತ್ತೆ ಇನ್ನೊಂದು ಗೆಸ್ಟ್ ಬೆಡ್ರೂಮ್, ಮತ್ತೆ ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಬಾಲ್ಕನಿ ಬರುತ್ತೆ. ಓಕೆ. ಸೊ ಫಸ್ಟು ಮಾಸ್ಟರ್ ಬೆಡ್ರೂಮ್ ನೋಡ್ಬಿಡೋಣ. ಎಷ್ಟು ಡೈಮೆನ್ಷನ್ ಬರ್ಬೋದು ಸರ್ ಮಾಸ್ಟರ್ ಬೆಡ್? ಸರ್ ಮಾಸ್ಟರ್ ಬೆಡ್ರೂಮು ನಿಮಗೆ ಒಂದು 14 by ನಿಮಗೆ 16 ತನಕ ಡೈಮೆನ್ಷನ್ ಬರುತ್ತೆ ಸರ್. ಇದು 14 by 16 ಬರುತ್ತೆ. ಓಕೆ. ನಿಮಗೆ ನೋಡ್ಬೋದು ಇದು ಬೆಡ್ ವಿತ್ ಕುಷನ್ ಬರುತ್ತೆ ನಿಮಗೆ. ಕುಷನ್ ಟೈಪ್ ಅಟ್ಯಾಚ್ಡ್ ಬೆಡ್ ಬರುತ್ತಲ್ಲ? ಅಟ್ಯಾಚ್ಡ್ ಬೆಡ್ ಬರುತ್ತೆ. 2 ನಿಮಗೆ ಲ್ಯಾಂಪ್ ಯೂನಿಟ್ ಬರುತ್ತೆ. ಓಕೆ. ಇಲ್ಲಿ ಪ್ರೊಫೈಲ್ ಲೈಟ್ಸು ಇದೆಲ್ಲ ಪ್ರೊವೈಡ್ ಮಾಡಿ. ಪ್ರೊಫೈಲ್ ಲೈಟ್ಸ್ ಎಲ್ಲ ಇದೆ. ಪ್ಲಸ್ ನಿಮಗೆ ಹೈ ಗ್ಲಾಸಿ ಯೂಸ್ ಮಾಡಿದ್ವಿ ಲ್ಯಾಮಿನೇಟು. ಇದು ವಾರ್ಡ್ರೋಬಲ್ಲಿ. ಓಕೆ. ನಿಮಗೆ ವಾರ್ಡ್ರೋಬ್ ನೋಡ್ಬೋದು. ಓಕೆ. ಸೊ ಎಲ್ಲ ಓಪನಬಲ್ ಎಲ್ಲ ಓಪನಬಲ್ ವಾರ್ಡ್ರೋಬು. ಈ ಇದ್ರಲ್ಲಿ ಮಾತ್ರ ಪರ್ಟಿಕ್ಯುಲರ್ಲಿ ಒಂದು ನಿಮಗೆ ಮಿರರ್ ಯೂನಿಟ್ ಬರುತ್ತೆ. ಸೊ ಅದೊಂದು ಸ್ವಲ್ಪ ಒಂದು ಪೆಂಡಿಂಗ್ ಇದೆ, ಮಾಡ್ತಾ ಇದ್ದಾರೆ. ಓಕೆ. ಸೊ ಇಲ್ಲಿ ವೆಂಟಿಲೇಷನ್ಗೆ ವಿಂಡೋ ಒಂದು ವಿಂಡೋ ಪ್ರೊವೈಡ್. ಕಲರ್ ಯೂಸ್ ಮಾಡಿರಲ್ಲ ವಿಂಡೋ? ಎಲ್ಲ ವುಡ್ ಕಲರ್ ಯೂಸ್ ಮಾಡಿದೀವಿ. ಅಂದ್ರೆ ಇದು ಫ್ರಂಟ್ ಏನಿದೆ ಆ ಕಡೆ ವುಡ್ ಯೂಸ್ ಮಾಡಿದೀವಿ, ಅದರ್ ಸೈಡು ವೈಟ್ ಇದೆ ನಾರ್ಮಲ್ ಆಗಿ. ಇಲ್ಲಿ ಆಮೇಲೆ ನಿಮಗೆ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಆಮೇಲೆ ಇದರಲ್ಲಿ ನಿಮಗೆ ಒಂದು ಗ್ಲಾಸ್ ಪಾರ್ಟಿಷನ್ ಕೂಡ ಕೊಟ್ಟಿದ್ದೀವಿ. ಸೊ ಇದರಲ್ಲಿ ವೆಟ್ ಮತ್ತೆ ನಿಮಗೆ ಡ್ರೈ ಸಪ್ರೇಟ್ ಆಗುತ್ತೆ. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಎಲ್ಲ ಜಾಗ್ವಾರ್ ಯೂಸ್ ಮಾಡಿದ್ದೀವಿ. ಓಕೆ ಸರ್. ಇಲ್ಲೊಂದು ಇದು ವಾಶ್ ಬೇಸಿನ್ ಪ್ರೊವೈಡ್ ಮಾಡಿದ್ದೀವಿ. ಹೌದು. ಸೂಪರ್. ಸೊ ನೆಕ್ಸ್ಟು ಈ ಕಡೆಗೆ ಬಂದರೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲೊಂದು ದೊಡ್ಡದಾಗಿರೋ ಒಂದು ಬಾಲ್ಕನಿ ಸ್ಪೇಸ್ ಇದೆ. ಹೌದು ಸರ್. ಇದು ಎಕ್ಸಾಕ್ಟ್ ಕಾರ್ ಪಾರ್ಕಿಂಗ್ ಏನಿದೆ ಅದರ ಮೇಲೆ ಇದು ನಿಮಗೆ ಬಾಲ್ಕನಿ ಪ್ರೊವೈಡ್ ಮಾಡಿದ್ದೀವಿ. ಸೊ ನಿಮ್ಗೇನಾದರೂ ಫಂಕ್ಷನು ಏನೋ ಇದ್ರೆ, ಇಲ್ಲ ಅಂದರೆ ಕೂತ್ಕೊಂಡು ಆ ಥರ ಆ ಪರ್ಪಸ್ಗೋಸ್ಕರ ಅವ್ರು ಮಾಡ್ಕೊಂಡಿರೋದು ದೊಡ್ಡದಾಗಿ. ಫುಲ್ ಬಾಲ್ಕನಿ ಬರುತ್ತೆ ನಿಮಗೆ. ವಿತ್ ಇದರಲ್ಲಿ ಸೀಲಿಂಗಲ್ಲಿ ನಾವು PVC ಫಾಲ್ ಸೀಲಿಂಗ್ ಯೂಸ್ ಮಾಡಿದ್ವಿ ವಿತ್ ಡೆಕೋರೇಟಿವ್ ಲೈಟ್ಸ್. ಆಮೇಲೆ ಟೈಲ್ಸ್ ಇದು? ಇದೆಲ್ಲ ಟೈಲ್ಸು ಸರ್. ಇದೆಲ್ಲ ಸೆರಾಮಿಕ್ ಟೈಲ್ಸು. ಓಕೆ. ಕೆಳಗಡೆ ಇರೋದು ಟೈಲ್ಸ್? ಇದು ಟೈಲ್ಸು ಸರ್. ಎಲ್ಲ ಟೈಲ್ಸೇ ಯೂಸ್ ಮಾಡಿದ್ದೀವಿ. ಸ್ಟೇರ್ ಕೇಸಿಗೆ ಮಾತ್ರ ನಾವು ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಓಕೆ. ಇದು ವುಡನ್ ಡೋರ್ ಇದು ಸರ್? ಇದು ಟೀಕ್ ವುಡ್. ಇದು ಗಾನಾ ಟೀಕ್ ಯೂಸ್ ಮಾಡಿದ್ದೀವಿ. ಗಾನಾ ಟೀಕ್ ವಿತ್ ಅಟ್ಯಾಚ್ಡ್ ವಿಂಡೋ ಬರುತ್ತೆ. ಅಟ್ಯಾಚ್ಡ್ ವಿಂಡೋ ಬರುತ್ತೆ. ಸೊ ನೆಕ್ಸ್ಟ್ ಇವಾಗ ಫಸ್ಟ್ ಗೆಸ್ಟ್ ಬೆಡ್ರೂಮಲ್ಲಿ ನೋಡೋಣ. ಇದೆಷ್ಟು ಡೈಮೆನ್ಷನ್ ಬರ್ಬೋದು ಸರ್? ಸರ್ ಇದೊಂದು ನಿಮಗೆ 10 by 11 ಬರುತ್ತೆ. 10 by 11 ಬರುತ್ತೆ. 10 by ಸ್ಪೇಷಿಯಸ್ ಆಗಿರೋ ವಿಂಡೋ, ಮತ್ತೆ ಮೇಲ್ಗಡೆ ಕೂಡ ಕಬೋರ್ಡ್ಸ್ ವಾಲ್ ಯೂನಿಟ್ ಬರುತ್ತೆ. ಇದು ಸ್ಲೈಡಿಂಗ್ ಡೋರ್ ಬರುತ್ತೆ. ಎಲ್ಲದಕ್ಕೂ ಹೈ ಗ್ಲಾಸಿ ಇದು ಮ್ಯಾರಿನೋ ಲ್ಯಾಮಿನೇಟೇ ಯೂಸ್ ಮಾಡಿದ್ದೀವಿ ಎಲ್ಲದಕ್ಕೂ. ಓಕೆ ಸರ್. ಇದು ಡೋರ್ಸ್
ಸರ್ ಇದು ಡೋರ್ ಬಂದು ನಿಮಗೆ ಇದು ಮೆಂಬ್ರನ್ ಡೋರ್ ಅಂತಾರೆ. ಇದಕ್ಕೆ ನಾವು ಇದು ಗೋದ್ರೇಜ್ ಲಾಕ್ ಯೂಸ್ ಮಾಡಿದ್ದೀವಿ. ಸೊ ಇದು ನಿಮಗೆ ಲುಕ್ ವೈಸ್ ನೀವು ಅಂದ್ರೆ ಡಿಸೈನ್ ಯಾವ್ದು ಬೇಕಾದ್ರೂ ಬರುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಮಾಗನಿ ಯೂಸ್ ಮಾಡಿದ್ದೀವಿ ವಿತ್ ಇದು ಮ್ಯಾಟ್ ಪೇಂಟ್ ಬರುತ್ತೆ. ಇದಕ್ಕೆ ಮ್ಯಾಟ್ ಪೇಂಟ್ ಬರುತ್ತೆ. ಇದು ಬಂದು ನಿಮಗೆ ಕಿಡ್ಸ್ ಬೆಡ್ರೂಮ್ ಸರ್. ಇದು ಕಿಡ್ಸ್ ಬೆಡ್ರೂಮ್ ಎಲ್ಲ ಪಿಂಕ್ ಥೀಮ್ ಅಲ್ಲಿ. ಪಿಂಕ್ ಥೀಮು ಒಂದೇ ಥೀಮ್ ಸೆಲೆಕ್ಟ್ ಮಾಡಿ ಅದ್ರ ಪ್ರಕಾರ ಕುಶನ್ ಬಂದಿದೆ ಅದಕ್ಕೆ. ಓಕೆ, ಇದು ಅಟ್ಯಾಚ್ಡ್ ಬೆಡ್ ಬರುತ್ತೆ. ಇದು ಪಿಂಕ್ ಕಲರ್. ಹೌದು, ಇದು ಬರುತ್ತೆ. ಇಲ್ಲಿ ಸ್ಟಡಿ ಟೇಬಲ್ ಎಲ್ಲ ಇದು ಸ್ಟಡಿ ಟೇಬಲ್. ಇಲ್ಲೂ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಈ ಕಡೆ ಇದೆ ನೋಡಿ ಸರ್, ಇದು ಅಟ್ಯಾಚ್ ವಾಶ್ರೂಮ್. ಇದು ಸೇಮ್ ಕಾನ್ಸೆಪ್ಟ್. ನಿಮಗೆ ಡ್ರೈ ಮತ್ತೆ ವೆಟ್ ಏರಿಯಾ ಎರಡು ಸಪರೇಟ್ ಆಗುತ್ತೆ. ಓಕೆ, ಇದರಲ್ಲೂ ಕೂಡ ಮಧ್ಯೆ ಗ್ಲಾಸ್ ಪಾರ್ಟಿಷನ್ ಬರುತ್ತೆ. ಗ್ಲಾಸ್ ಪಾರ್ಟಿಷನ್. ಸೊ ಕೆಳಗಡೆ ವಾಟರ್ ಲೀಕೇಜ್ ಏನಾದ್ರು ಆಗದೆ ಇರೋ ಪ್ರಿವೆನ್ಷನ್ ಏನಾದ್ರು? ಸರ್ ಇದು ಎಲ್ಲದಕ್ಕೂ 100% ವಾಟರ್ ಪ್ರೂಫಿಂಗ್ ಆಗಿರುತ್ತೆ. ಎಲ್ಲ ಸಂಕನ್ ಏರಿಯಾ ಪ್ರೊವೈಡ್ ಮಾಡಿರ್ತೀವಿ. ಅದಕ್ಕೆ 100% ವಾಟರ್ ಪ್ರೂಫಿಂಗ್ ಆಗ್ಬಿಟ್ಟು ಟೆಸ್ಟಿಂಗ್ ಆದ್ಮೇಲೆ ನಾವು ಫರ್ದರ್ ಅದಕ್ಕೆ ಕಾಂಕ್ರೀಟಿಂಗ್, ಸಿಂಟರ್ ಫಿಲ್ಲಿಂಗು ಅವೆಲ್ಲ ಮಾಡ್ತೀವಿ. ಓಕೆ ಸರ್. ಸೊ ನೆಕ್ಸ್ಟ್ ಇವಾಗ ಮೇಲ್ಗಡೆ ಕೂಡ ನಾವು ಹೋಗಿ ನೋಡೋಣ. ಮೇಲೆ ಏನೇನು ಬರ್ಬೋದು ಸರ್? ಸರ್ ಇದು ಇದೇ ಸ್ಟೇರ್ ಕೇಸ್ ಮೇಲೆ ಕಂಟಿನ್ಯೂ ಆಗುತ್ತೆ. ವಿತ್ ಸ್ಟೇರ್ ಕೇಸ್ ಹೆಡ್ ರೂಮ್ ಬರುತ್ತೆ. ಅದರೊಂದು ಸ್ಕೈಲೈಟ್ ಪ್ರೊವೈಡ್ ಮಾಡಿದ್ದೀವಿ. ಸೀದಾ ನಿಮ್ಗೆ ಹಂಗೆ ಮೇಲೆ ಹೋದ್ರೆ ಟೆರೆಸ್ ಸಿಗುತ್ತೆ. ಟೆರೆಸ್ ಅಲ್ಲಿ ನಿಮಗೆ ಒಂದು ರೂಮು, ಒಂದು ವಾಶ್ರೂಮ್ ಇದೆ ವಿತ್ ಅಟ್ಯಾಚ್ ವಾಶ್ರೂಮ್ ಇದೆ ಸರ್. ಇದು ಓಕೆ. ಸ್ಕೈಲೈಟ್ ಎಷ್ಟು ಡೈಮೆನ್ಷನ್ ಇದೆ ಸರ್? ಸರ್ ಇದು ಸ್ಕೈಲೈಟು 7/9 ಇದೆ ನಿಮಗೆ. 7/9 ಬರುತ್ತೆ. 7/9 ಇದೆ. ಫುಲ್ ಹ್ಯೂಜ್ ಕೆಳಗೆ ತನಕ ಫುಲ್ಲು ಅದರದೇ ಫುಲ್ ನಿಮಗೆ ಅಂದರೆ ಫುಲ್ ಡೇ ಅಲ್ಲೂ ನಿಮ್ಗೆ ಈವ್ನಿಂಗ್ ಆಗ್ತದ್ದು ಇದ್ರೂ ಫುಲ್ ಲೈಟ್ ಇರುತ್ತೆ ಅದರಲ್ಲಿ. ಓಕೆ. ಇದು ಅಷ್ಟೇ ನಿಮಗೆ ಇದು ಗಾನಟಿಕ್ ಡೋರ್ ಬರುತ್ತೆ ವಿತ್ ಪಾಲಿಶ್ ಬರುತ್ತೆ. ಒಂದು ಸೇಫ್ಟಿ ಪರ್ಪಸ್ಗೋಸ್ಕರ ಒಂದು MS ಗೇಟ್ ಇದೆ. MS ಗೇಟ್ ಒಂದು ಬರುತ್ತೆ. MS ಗೇಟ್ ಒಂದು ಬರುತ್ತೆ. ಓಕೆ ಸರ್. ಸೊ ಇಲ್ಲೊಂದು ರೂಮ್ ಇದೆಯಲ್ಲ? ಇಲ್ಲೊಂದು ರೂಮ್ ಇದೆ ವಿತ್ ಅಟ್ಯಾಚ್ ವಾಶ್ರೂಮ್ ಇದೆ. ಮತ್ತೆಲ್ಲ ಓಪನ್ ಟೆರೆಸ್ ಇದೆ. ಓಕೆ. ಸೊ ಇದೆಲ್ಲ ಓಪನ್ ಟೆರೆಸ್ ಬರುತ್ತೆ. ಮೇಲ್ಗಡೆ ಕೂಡ ನೀವು ಸ್ಟೇರ್ ಕೇಸ್ ಪ್ರೊವೈಡ್ ಮಾಡಿದ್ದೀರಾ? ಹೌದು, ಮೇಲ್ಗಡೆ ಕೂಡ ಸ್ಟೇರ್ ಕೇಸ್ ಹೋಗುತ್ತೆ. ಹಂಗೆ ಮೇಲೆ ಹೋಗ್ಬಿಟ್ಟು ಅಲ್ಲಿ ಟ್ಯಾಂಕ್ ಇದೆ. ಓಕೆ ಸರ್. ಇವಾಗ ಪ್ರಾಜೆಕ್ಟ್ ಕೂಡ ತೋರಿಸಿದ್ದೀರಾ, ಸಕ್ಕದಾಗಿ ಬಂದಿದೆ. ಎಲ್ಲೂ ಸ್ಪೇಸ್ ವೇಸ್ಟ್ ಆಗಿಲ್ಲ, ತುಂಬಾ ಸ್ಪೇಷಿಯಸ್ ಆಗಿ ಅನಿಸುತ್ತೆ. ಇನ್ನೊಂದು ಏನಂದರೆ 30-50 ಅಂತ ಅನ್ಸಲ್ಲ, ತುಂಬಾ ಒಂದು ದೊಡ್ಡದಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಆ ಥರ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದೀರಾ. ಈ ಪ್ರಾಜೆಕ್ಟ್ ನೀವು ಮಾಡಿರೋದು ಬಂದುಬಿಟ್ಟು ತುಂಬ ಜನಕ್ಕೆ ಒಂದು ಇಷ್ಟ ಆಗಿರುತ್ತೆ. ಅವ್ರು ಕೂಡ ಮನೆ ಕಟ್ಸ್ಬೇಕಂತ ಇರುತ್ತೆ. ಸೊ ನಿಮ್ಮ ಆಫೀಸ್ ಲೊಕೇಶನ್ ಎಕ್ಸಾಕ್ಟ್ ಲ್ಯಾಂಡ್ಮಾರ್ಕ್ ಎಲ್ಲಿ ಬರುತ್ತೆ ಸರ್? ನಮ್ಮದು ಆಫೀಸ್ ಲೊಕೇಶನು ಎಕ್ಸಾಕ್ಟ್ ಉಳ್ಳಾಲ ಅಂದರೆ ನಿಮಗೆ RTO ಹತ್ರ, ನಿಯರ್ RTO ಹತ್ರ ಬರುತ್ತೆ. ಬೆಂಗಳೂರು ಉಳ್ಳಾಳ. ಬೆಂಗಳೂರು ನಾಗರಬಾವಿ ಹತ್ರ ಉಳ್ಳಾಲ ಅಂತ ಇದೆಯಲ್ಲ. ಸೊ ಬೆಂಗಳೂರು ಉಳ್ಳಾಳ RTO ಆಫೀಸ್ ಹತ್ರನೇ ನಿಮ್ಗೆ ಬರುತ್ತೆ. ಏನಾದ್ರು ಒಂದು ಅಪಾಯಿಂಟ್ಮೆಂಟ್ ತೊಗೊಬೇಕು, ನಿಮ್ಮನ್ನ ವಿಸಿಟ್ ಮಾಡಬೇಕಾದ್ರೆ ಯಾವ ಥರ ಒಂದು ಪ್ರೋಸೆಸ್ ಇರುತ್ತೆ ಸರ್? ನೀವು ಅಪಾಯಿಂಟ್ಮೆಂಟ್ ತೊಗೋಬೇಕಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸುತ್ತಲ್ಲ, ನೀವು ಅದಕ್ಕೆ ಡೈರೆಕ್ಟಾಗಿ ಕಾಲ್ ಮಾಡಿ. ಇನ್ ಕೇಸ್ ನಿಮಗೆ ಜಸ್ಟ್ ಒಂದು ಟೆಸ್ಟ್ ಮಾಡೋಣ ಅಂತ ಹೇಳಿ ನೀವು ಕೊಟೇಶನ್ ತೊಗೋಬೇಕಂದ್ರೆ ನೀವು ಜಸ್ಟ್ ಹಾಯ್ ಅಂತ ಮೆಸೇಜ್ ಮಾಡಿ ನಾವು ನಿಮ್ಮ ಕೊಟೇಶನೇ ಕಳಿಸ್ಬಿಡ್ತೀವಿ. ವಾಟ್ಸಪ್ಪಲ್ಲೇ ಕಳಿಸ್ಬಿಡ್ತೀವಿ. ನಮ್ಮದು 3 ಪ್ಯಾಕೇಜಸ್ ಬರುತ್ತೆ. ಓಕೆ, 1850 ಸ್ಟಾರ್ಟ್ ಆಗುತ್ತೆ. ಅದು ನಿಮಗೆ ಬೇಸಿಕ್ ಪ್ಯಾಕೇಜು, ಲೈಕ್ ಬಾಡಿಗೆ ಮನೆ ಅವೆಲ್ಲ ಬರುತ್ತೆ. ಆಮೇಲೆ ಒಂದು 2000 ಅದೊಂದು ನಿಮಗೆ ಮೀಡಿಯಂ ಪ್ಯಾಕೇಜು. ಆಮೇಲೆ ಇನ್ನೊಂದು ಪ್ರೀಮಿಯಮ್, ಅದು 2100. ಅದರಲ್ಲೂ ನಿಮ್ಗೆ ಕಸ್ಟಮೈಸೇಷನ್ ಬೇಕಂದ್ರೆ ಮಾಡ್ಕೋಬಹುದು. ಅದ್ರಲ್ಲಿ ನಾವು ಯಾವ ಥರ ಮೆಟೀರಿಯಲ್ ಚೂಸ್ ಮಾಡ್ತೀವಿ ಅದ್ರ ಮೇಲೆ ಇನ್ನ ಪ್ರೈಸಿಂಗ್. ಹೌದು, ನೀವು ಯಾವ ಥರ ಬೇಕು ಅದನ್ನ ಚೂಸ್ ಮಾಡಿಕೊಂಡು ಕಸ್ಟಮೈಸೇಷನ್ ಮಾಡ್ಬೋದು. ಓಕೆ ಸರ್. ಇವಾಗ ಬರೀ ಬೆಂಗಳೂರು ಮಾತ್ರ ಮಾಡ್ತಾ ಇರೋ ಆಲ್ ಓವರ್ ಕರ್ನಾಟಕ? ಸದ್ಯಕ್ಕೆ ನಮ್ಮದು ಬೆಂಗಳೂರು ಸರ್. ಇವಾಗ ಇರೋ ಪ್ರಾಜೆಕ್ಟ್ಗಳನ್ನ ಪ್ರಾಪರ್ ಆಗಿ ಸರ್ವಿಸ್ ಕೊಡ್ತಾ ಇದೀವಿ ಬೆಂಗಳೂರಲ್ಲಿ ಮಾತ್ರ. ಸೊ ಫ್ಯೂಚರಲ್ಲಿ ಎಕ್ಸ್ಪ್ಯಾಂಡ್? ಫ್ಯೂಚರಲ್ಲಿ 100% ಎಕ್ಸ್ಪ್ಯಾಂಡ್ ಮಾಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಡೀಟೇಲ್ಸ್.